ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜಿತಾ ಅಡುಗೆ ಮನೆ. ಇವತ್ತು ನೋಡ್ತಿದ್ದೀರಲ್ವ, ಸ್ಮೂತ್ ಮೈಸೂರು ಪಾಕನ್ನು ತುಂಬ ಕಡಿಮೆ ಮತ್ತು ಸ್ವಲ್ಪ ತುಪ್ಪದಲ್ಲೇ ತುಂಬ ಚೆನ್ನಾಗಿ ಒಳ್ಳೆ ರುಚಿ ಕೊಡುವಂತಹ, ಬಾಯಿಗಿಟ್ಟರೆ ಕರಗುವಂತಹ ಮೈಸೂರು ಪಾಕನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋಂತಹ ಬೆಲ್ ಐಕನ್ನ ಟಚ್ ಮಾಡಿ. ಒಂದು ದಪ್ಪದ ಬಾಣಲಿ ತಗೊಂಡು ಅದಕ್ಕೆ ನಾನು ಇದೇ ಕಪ್ಪಲ್ಲಿ ಎಲ್ಲ ಅಳತೆ ತೋರಿಸ್ತೀನಿ. ಇದು 1 ಕಪ್ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಕಪ್ಪು ಹಾಕ್ಕೊಳ್ಳೋಣ. ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದಕ್ಕೆ ಈಗ 2 ಕಪ್ ನೀರಿಗೆ 3/4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೋಡ್ತಿದ್ರಲ್ಲ, ಉಳಿಸಿದ್ದೀನಿ. 3/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕರಗೋಷ್ಟರಲ್ಲಿ ಈಗ ಕಡಲೆ ಹಿಟ್ಟನ್ನು ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಇದೇ ಕಪ್ಪಲ್ಲೇ ತೋರಿಸ್ತಿದ್ದೀನಿ ನಾನು. ಈ ಥರ 2 ಕಪ್ ತೊಗೊತಿದ್ದೀನಿ, ಮತ್ತು 2ನೇ ಕಪ್ಪು ಹಾಕ್ಕೊತಾ ಇದ್ದೀನಿ. ಈಗೆಲ್ಲ ಇದನ್ನು ಜಲ್ದಿ ಹಿಡ್ಕೊಳ್ಳೋಣ. ಜಲ್ದಿ ಹಿಡ್ದಿದ್ದಾಯಿತು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, 1 ಕಪ್ ಎಣ್ಣೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ, ಸಕ್ಕರೆ ಪಾಕ ಹಾಕಿದಾಗ ಇದಕ್ಕೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಂಟಾಗೋದಿಲ್ಲ. ಹಾಗಾಗಿ ಈ ಥರ ಮಾಡ್ಕೊಳ್ಳಿ. 1 ಕಪ್ ಫುಲ್ಲು ಎಣ್ಣೆ ಹಾಕೋ ಬದಲು ನೀವು ತುಪ್ಪ ಸಹ ಹಾಕ್ಕೋಬೋದು. ಈಗ 1 ಕಪ್ ಎಣ್ಣೆ ಹಾಕ್ಕೊಂಡಿದ್ದೀನಲ್ಲ, ಈಗ ಇದಕ್ಕೇ ಅರ್ಧ ಕಪ್ಪು ತುಪ್ಪ ಹಾಕ್ಕೊಳ್ಳೋಣ. ಆದರೆ ಇವಾಗಲ್ಲ, ನಾವು ಅದು ಬೇಯಿಸ್ಕೊತೀವಲ್ಲ ಸಕ್ಕರೆಗೆ, ಇದನ್ನು ಹಾಕಿ ಮಿಕ್ಸ್ ಮಾಡಿದಾಗ ಇನ್ನೊಂದು ಅರ್ಧ ಕಪ್ಪು ತುಪ್ಪ ಇಡಿಸುತ್ತೆ. 1.5 ಕಪ್ಪು ಒಟ್ಟು ಇಡಿಸುತ್ತೆ. ಇದಕ್ಕೆ ಸ್ವೀಟ್ ಜಾಸ್ತಿ ಇಷ್ಟಪಡೋರಾದರೆ 1ಕ್ಕೆ 1.5 ತೊಗೊಳ್ಳಿ. ಇನ್ನೂ ಇಷ್ಟಪಡೋರಾದರೆ 1ಕ್ಕೆ 2 ತೊಗೊಳ್ಳಿ. ನಮ್ಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ಮೀಡಿಯಮ್ ಆಗಿರಲಿ ಅಂದ್ಬಿಟ್ಟು 1ಕ್ಕೆ 1 ಕಪ್ ತೊಗೊಂಡಿದ್ದೀನಿ. ಮಾಮೂಲಾಗಾದರೆ 1ಕ್ಕೆ 2 ತೊಗೊಳ್ಳಿ. ಸ್ವೀಟ್ ಇಷ್ಟಪಡೋರಾದರೆ ಸ್ವಲ್ಪ ನಾರ್ಮಲ್ ಅಂದರೆ 1.5 ತೊಗೊಳ್ಳಿ. 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ಪು ಸಕ್ಕರೆ ತೊಗೊಳ್ಳಿ. ನಾನು ಮಾತ್ರ ಇಲ್ಲಿ 1ಕ್ಕೆ 1 ತೊಗೊಂಡಿದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡಿದ್ದೀವಲ್ಲ, ಇದೀಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಗಂಟು ಇಲ್ದಂಗೆ ಆಗಿದೆ. ಈಗ ಇದಕ್ಕೇ ಅರ್ಧ ಕಪ್ಪು ತುಪ್ಪ ಸಹ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತೀವಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಈಗ ಸಕ್ಕರೆ ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ನೋಡ್ತಿದ್ದೀರಲ್ವ, ಸಕ್ಕರೆ ಚೆನ್ನಾಗಿ ಕರಗಿದೆ. ಒಂದು ಸ್ವಲ್ಪ ಎಲೆ ಪಾಕ ಥರ ಬಂದಿದೆ. ಇಷ್ಟು ಮಟ್ಟಕ್ಕಿದ್ರೆ ಸಾಕು. ನೋಡ್ತಿದ್ದೀರಲ್ಲ, ಇಷ್ಟು ಮಟ್ಟಕ್ಕಿದ್ರೆ ಸಾಕು. ಹೀಗೆ ಇದಕ್ಕೇ ನಾವು ಸ್ವಲ್ಪ ತಿಕ್ನೆಸ್ ಆಗಿದೆಯಲ್ಲ, ಈಗ ಇದಕ್ಕೇ ನಾವು ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಟ್ರೇಗೆ ಚೂರು ತುಪ್ಪ ಹಾಕ್ಕೊಂಡು ಎಲ್ಲವನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಒಂದ್ಸಲ ಕ್ಲೀನಾಗಿ ಇದೇ ಥರ ಮಿಕ್ಸ್ ಮಾಡ್ಕೊತಿರ್ಬೇಕು. ಹತ್ರಕ್ಕೆ ಬರ್ತಾ ಬರ್ತಾ ಕೈ ಬಿಡಬಾರ್ದು. ಇದೇ ಥರ ಕೈ ಆಡಿಸ್ತಾ ಇರಬೇಕು. ನಾನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಶೇಕ್ ಆದಂಗಿರುತ್ತೆ. ಇದೇ ಥರ ಚೆನ್ನಾಗಿ ಕುದಿಸ್ಕೋಬೇಕು. ಘಮ ಘಮ ಪರಿಮಳ ಬರೋರ್ಗು ಇದೇ ಥರ ಕೈ ತಿರುಗಿಸ್ತಾನೆ ಇರಬೇಕು. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಹೀಗೆ ಇದಕ್ಕೇ ಒಂದು ಚಿಟಿಕೆ ಏಲಕ್ಕಿ ಪುಡಿಯನ್ನು ಸಹ ಹಾಕ್ಕೊಳ್ಳೋಣ. ಹೀಗೆಲ್ಲ ಒಂದ್ಸಲ ಮತ್ತೆ ಮಿಕ್ಸ್ ಮಾಡ್ಕೊತಾ ಇರೋಣ. ಹಾಗೆ
ಒಂದು 10 ನಿಮಿಷ ಕೈ ಬಿಡ್ದಿರ ಮಿಕ್ಸ್ ಮಾಡಿಕೊಂಡ್ರೆ ನೋಡ್ತಿದ್ದೀರಲ್ಲ ಈ ಥರ ಆಗುತ್ತೆ. ಈಗ ವೀಡಿಯೋ ಮಾಡೋಕ್ಕೆ ನಿಲ್ಲಿಸಿದ ತಕ್ಷಣ ಚೂಡಿ ತಲಾಂಟ್ಬಿಟ್ಟಿದೆ. ಈಗ ಇದನ್ನು ಟ್ರೇಗೆ ಶಿಫ್ಟ್ ಮಾಡ್ಕೊತೀನಿ. ಈ ಥರ ಗಟ್ಟಿಯಾಗಿದೆ ನೋಡಿ. ಇವಾಗ ಶಿಫ್ಟ್ ಮಾಡ್ಕೋಬೇಕು. ನಿಮಗೆ ಬೇಕಿದ್ರೆ ಸ್ವಲ್ಪ ಇಳಿಸೋ ಮುಂಚೆ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ಕೋಬೋದು. ನಾನು ಇಷ್ಟಕ್ಕೆ ಮುಂಚೆ ಎಲ್ಲ ತುಂಬ ಮಾಡಿದ್ದೀನಿ. ಒಂದೊಂದ್ಸಲಿ ತುಂಬ ತುಪ್ಪ ಎಲ್ಲ ಮಿಕ್ಕೋಗ್ತಿತ್ತು. ಹಾಗಾಗಿ ನಾನು ಇದೇ ಥರ ಕರೆಕ್ಟಾಗಿರುತ್ತೆ ಅಂತ ಇಷ್ಟೇ ಹಾಕಿ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಎಕ್ಸ್ಟ್ರಾ ಆಯಿಲ್ ಆಗಲಿ ಎಕ್ಸ್ಟ್ರಾ ತುಪ್ಪ ಆಗಲಿ ಏನು ಸೈಡ್ಗೆ ಏನೂ ಕಾಣ್ತಿಲ್ಲ. ಇದೊಂದು ಚೂರು ಸೆಟ್ಟಾಗಿ ಬಿಟ್ಬಿಟ್ರೆ ಇನ್ನೂ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನನ್ನ ಮಗನಿಗೆ ಇಷ್ಟ ಅಂತಂದ್ಬಿಟ್ಟು ನೋಡ್ತಿದ್ದೀರಲ್ವ, ಹಾಕಿದ್ಮೇಲೆ ಒಂದು 10 ನಿಮಿಷ ಬಿಟ್ಟಿದ ತಕ್ಷಣವೇ ಈ ಥರ ಪೀಸಸ್ ಥರ ಕಟ್ ಮಾಡ್ಕೋಬೇಕು. ಸ್ಮೂತಾಗಿ ಬರುತ್ತೆ, ತುಂಬ ಸ್ಮೂತಾಗಿ, ಅಷ್ಟು ಗಟ್ಟಿ ಏನು ಬರಲ್ಲ. ಬಾಯಿಗೆ ಹಾಕ್ತಿದ್ದಂಗೆ ಕರಗೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ. ಇದ್ರ ಮೇಲೆ ಈಗ ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿ ಟ್ಯಾಪ್ ಮಾಡಿದ ತಕ್ಷಣ ಕ್ಲೀನಾಗಿ ಬಿಡುತ್ತೆ. ನೋಡ್ತಿದ್ದೀರಲ್ವ, ಎಷ್ಟು ಚೆನ್ನಾಗಾಗಿದೆ. ಸ್ಮೂತಾಗಿ ಮೈಸೂರು ಪಾಕು. ಬಾಯಿಗಿಟ್ಟರೆ ಕರಗೋಗುತ್ತೆ. ಇನ್ನೂ ಸ್ವಲ್ಪ ಬಿಸಿ ಇದೆ. ತುಂಬ ಚೆನ್ನಾಗಿದೆ. ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.